ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವೀಕ್ ಹೇಗಿದೆ? ಈ ವೀಕ್ ಹೇಗಿದೆ ಇನ್ ದ ಸೆನ್ಸ್, ನಾವು ಗೋಲ್ಡ್ ಯಾವಾಗ್ಲೂ ಬೈಸಲ್ಲೇ ಇಟ್ಕೊಂಡಿರ್ತೀವಿ. ಬಟ್ ಈಗ ಒಂದು ಪುಲ್ ಬ್ಯಾಕ್ ಬಂದಿದೆ. ಅದು ಎಲ್ಲಿಂದ ಬಂದಿದೆ, ನಾವ್ ಏನ್ ನೋಡ್ಬೇಕು, ನೆಕ್ಸ್ಟ್ ಹೇಗಿರುತ್ತೆ, ನಾನು ಏನೇನ್ ಮಾಡಿದೆ ಅಂದ್ರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಟ್ರೇಡ್ಸ್ ಏನ್ ತಗೊಂಡೆ ಅಂತ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಓವರ್ ಆಲ್ ಗೋಲ್ಡ್ ಬಯಾಸ್ ಬುಲಿಶ್ ಇತ್ತು. ಇಲ್ಲಿಂದನೂ ಫುಲ್ ಬುಲಿಶ್ ಒಂದು ಫುಲ್ ಬ್ಯಾಕ್ ಎಲ್ಲೆಲ್ಲಿ ನಮ್ಗೆ ಪ್ರೊಟೆಕ್ಟೆಡ್ ಲೋ ಇದೆ ಅಥವಾ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಬೈಸ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಏನಾಯ್ತು, ಮಂಡೇ ನಮ್ಗೆ ಎಕ್ಸ್ಟ್ರೀಮ್ ಒಂದು ಫಾಲ್ ಬಂತು. ಎಲ್ಲಿಂದ ಬಂತು? ಅದು 4 ಅವರ್ ಸಪ್ಲೈ ಇಂದ ಬಂತು. 4 ಅವರ್ ಸಪ್ಲೈ ಟ್ಯಾಪ್ ಆಯ್ತು, ಅಲ್ಲಿಂದ ನಮಗೆ ಸಪ್ಲೈ ಬಂತು. ಸೊ 4 ಅವರ್ ಸಪ್ಲೈ ಇಂದ ಟ್ಯಾಪ್ ಆಗ್ಬೇಕಂದ್ರೆ ನಾವು ಯಾವ್ದೇ ತರ ಬೈಸ್ ನೋಡ್ಬಾರ್ದು. ಅಂದ್ರೆ ಸ್ಮಾಲ್ ಏನಂತ ಅದಕ್ಕೆ ಪುಲ್ ಬ್ಯಾಕ್ ಅಲ್ಲಿ ನೀವು ಬೈಸ್ ನೋಡ್ಕೊಂಡು ಕ್ಯಾಪ್ಚರ್ ಮಾಡಬಹುದು ನಿಮ್ದು ಪಿಪ್ಸ್, ಸ್ಮಾಲ್ 100 ಪಿಪ್ಸ್ 200 ಪಿಪ್ಸ್ ಆತರ ಕ್ಯಾಪ್ಚರ್ ಮಾಡಬಹುದು. ಬಟ್ ಓವರ್ ಆಲ್ ಬಯಸ್ ನಿಮ್ದು ಬುಲಿಶ್ ಇರುತ್ತೆ. ಬಟ್ ಆದ್ರೂ ಆ 4 ಅವರ್ ಸಪ್ಲೈಗೆ ಅದು ರೆಸ್ಪೆಕ್ಟ್ ಕೊಟ್ಟು ಸೆಲ್ ಬೀಳ್ತಾ ಇದೆ. ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಇಂಥ ಟೈಮ್ ಅಲ್ಲಿ ನಾವು ಚೆಕ್ ಮಾಡ್ಬೇಕು ಡಿಮ್ಯಾಂಡ್ ಯಾವ್ದಾದ್ರು ವ್ಯಾಲಿಡ್ ಇದೆಯಾ ಅಂತ. ಸೊ ಯಾವ್ದು ವ್ಯಾಲಿಡ್ ಇಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಪುಟಾಣಿ ನಾನು ಮಂಡೇ ಎಲ್ಲೋ ಒಂದು ಸ್ಕ್ಯಾಲ್ಪ್ ಮಾಡಿದೆ. ಎಲ್ಲಿ, ಓಕೆ ಒಂದ್ ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ಒಂದು ಪುಟಾಣಿ ಸ್ಕ್ಯಾಲ್ಪ್ ಮಾಡಿದೆ. ಅದು ಸ್ಕ್ಯಾಲ್ಪ್ ಆಗಿದ್ದು ನೀಟಾಗಿ ಈ ಸಪ್ಲೈ ಝೋನಿಗೆ ಟ್ಯಾಪ್ ಆಗಿ ಡ್ರಾಪ್ ಆಯ್ತು. ಬಟ್ ಇನ್ ದ ಸೆನ್ಸ್ ಮಿಡಲ್ ಅಲ್ಲಿ ನನ್ನ ಟಿಪಿನ ಹಿಟ್ ಆಯ್ತು. ಸೊ ತುಂಬಾ ಅಕ್ಯುರೇಟ್ ಆಗಿರ್ಬೇಕು, ಯಾಕೆಂದ್ರೆ ಬಯಾಸ್ ಬುಲಿಶ್ ಇದೆ, ಓವರ್ ಆಲ್ ಬಯಾಸ್ ಬುಲಿಶ್ ಇದೆ. ನಮ್ಗೆ ಮಂಡೇ ಬಯಾಸ್ ಅಂದ್ರೆ 4 ಅವರ್ ಸಪ್ಲೈ ಟ್ಯಾಪ್ ಆದಾಗ ನಮಗೆ ಒಂದ್ ಏನ್ ಸೆಲ್ ಮೂವ್ ನೋಡ್ಬೇಕು ಅದು ಸಿಗ್ತಾ ಇತ್ತು. ಸೊ ಆ ಪುಲ್ ಬ್ಯಾಕ್ ಅಲ್ಲಿ ನಾನು ಒಂದು ಬೈಸ್ ನೋಡಿದೆ. ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಇದ್ಯಾಕೋ ಫಾಲ್ ಆಗ್ತಾ ಇದೆ ಅಂತ ಬಿಟ್ಬಿಟ್ಟಿದ್ದೆ. ಸೊ ಇಲ್ಲಿಂದ ವ್ಯಾಲಿಡ್ ಆಯ್ತು. ಏನಕ್ಕೆ ವ್ಯಾಲಿಡ್ ಆಯ್ತು? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಬೈಸ್ ಎಲ್ಲ ಏನಕ್ಕೆ ವ್ಯಾಲಿಡ್ ಇತ್ತು ಅಂದ್ರೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಅದು ಎಲ್ ಟ್ಯಾಪ್ ಆಗಿದೆ ಅಂತ ನೋಡಿ. ಇದೇನಿಲ್ಲ, ಇದು ಬಂದ್ಬಿಟ್ಟು ಡೈಲಿ ಡಿಮ್ಯಾಂಡ್ ಟ್ಯಾಪ್ ಆದಾಗ, ಈಗ ಸುಮ್ನೆ ನಿಮ್ಮನ್ನು ಕೇಳ್ಬೇಕಂದ್ರೆ 4 ಅವರ್ಸ್ ಸಪ್ಲೈ ದೊಡ್ಡದು, ಡೈಲಿ ಡಿಮ್ಯಾಂಡ್ ದೊಡ್ಡದು? ಕೋರ್ಸ್ ಡೈಲಿ ಡಿಮ್ಯಾಂಡ್ ದೊಡ್ಡದು. ಅಂದ್ರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಡೈಲಿ ಡಿಮ್ಯಾಂಡ್ ಹೇಳ್ದಂಗೆ 4 ಅವರ್ ಸಪ್ಲೈ 3 to 1 ಅವರ್ 30 ಮಿನಿಟ್ಸ್ 15 ಮಿನಿಟ್ಸ್ 5 ಮಿನಿಟ್ಸ್ 3 ಮಿನಿಟ್ಸ್ 1 ಮಿನಿಟ್ ಎಲ್ಲದೂ ಕೇಳುತ್ತೆ. ಸೊ ನಾವೇನ್ ಮಾಡ್ಬೇಕು, ಡೈಲಿ ಡಿಮ್ಯಾಂಡ್ ಗೆ ಟ್ಯಾಪ್ ಆಗಿದೆ ಅಂದ ತಕ್ಷಣ ನಾವು ಕನ್ಫರ್ಮೇಶನ್ ಹುಡ್ಕಬೇಕು ಬೈಸ್ ನೋಡಕ್ಕೆ. ಸೊ ನಾನೇನ್ ಮಾಡಿದೆ, ಡೈಲಿ ಡಿಮ್ಯಾಂಡ್ ಟ್ಯಾಪ್ ಆಯ್ತು, ಇದು ಡೈಲಿ ಡಿಮ್ಯಾಂಡ್ ಅಲ್ಲಿ ಮಾರ್ಕ್ ಮಾಡಿದ್ದು, ಅಲ್ಲಿಗೆ ಟ್ಯಾಪ್ ಆದ ತಕ್ಷಣ ಅಂದ್ರೆ ರ್ಯಾಂಡಮ್ ಆಗಿ ಡೈರೆಕ್ಟ್ ಬೈಸ್ ಮೀನ್ಸ್ ಡೈರೆಕ್ಟ್ ಆಗಿ ಬೈ ಹೋಗ್ಬಾರ್ದು, ಜಸ್ಟ್ ಚೆಕ್ ಮಾಡ್ಬೇಕು ಏನ್ ನಡೀತಾ ಇದೆ ಅಲ್ಲಿ ಅಂತ. ಸೊ ನಾನೇನ್ ಮಾಡಿದೆ, ನೋಡಿ ಇಲ್ಲಿ ಅದೇನೇನ್ ಲಿಕ್ವಿಡಿ ಗ್ರಾಬ್ ಮಾಡ್ಬೇಕು ಏನೇನ್ ಮಾಡ್ತು ಎಲ್ಲ ಮಾಡ್ತು. ಆಮೇಲೆ ಈಗ ಎಲ್ಲ ಬೇಸಿಕ್ ಏನೇನಿದೆ ಅದನ್ನೆಲ್ಲ ಆಡ್ ಮಾಡ್ಬೇಕು ನಾವು. ನಮ್ದು ಸ್ಟ್ರಕ್ಚರ್ ಏನಿದೆ ಹೀಗ್ ನೋಡಕ್ ಹೋದ್ರೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಈ ತರ ಡೌನ್ ಶಿಫ್ಟ್ ಅಲ್ಲಿ ಮೀನ್ಸ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ನಾವು ಅದನ್ನ ಬುಲಿಶ್ ಆಗಿ ಬ್ರೇಕ್ ಆಗಕ್ ವೆಯ್ಟ್ ಮಾಡ್ಬೇಕು. ನಾನೇನ್ ಮಾಡಿದೆ, ಸ್ಟ್ರಕ್ಚರ್ ಬ್ರೇಕ್ ಆಗ್ಲಿ ಅಂತ ವೆಯ್ಟ್ ಮಾಡಿದೆ. ಇಲ್ಲಿ ನೀಟಾಗಿ ಬ್ರೇಕ್ ಆಯ್ತು, ನನಗೆ ಕನ್ಫರ್ಮೇಶನ್ ಸಿಕ್ತು ಇದ್ ಮೇಲ್ ಹೋಗಕ್ ರೆಡಿ ಇದೆ ಅಂತ. ಸೊ ಈ ಇಂಬ್ಯಾಲೆನ್ಸ್ ಏನಿದೆ ಇದು ಸಪ್ಲೈ, ನೆಕ್ಸ್ಟ್ ಸಪ್ಲೈ ಇರೋದು ನಮ್ದು ಇಲ್ಲಿ, ಅಂದ್ರೆ ಅಲ್ಲಿ ತನಕ ಹೋಗುತ್ತೆ ಅಂತ. ನನಗೆ 1:2 ಬೇಕು, ನಾನು ಇಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಏನಾಯ್ತು, ಮಾರ್ಕೆಟ್ ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಈ ಎಂಟ್ರಿ ತಗೊಂಡು SL ಇಲ್ಲೊಂದು ಸ್ಮಾಲ್ ಏನಂತ ಅದಕ್ಕೆ ಸಪೋರ್ಟ್ ಕೆಳಗಡೆ ಇಟ್ಕೊಂಡೆ. ಇದು SL ಹೋಗ್ಬೋದಾಗಿತ್ತು, ಬಟ್ ನಾನು ಯಾವ್ದ್ರ ಜೊತೆ ಇದ್ದೀನಿ ಈಗ, ನನ್ಗೆ ಜಾಸ್ತಿ ಪವರ್ ಯಾವ್ದ್ರ ಕಡೆ ಇದೆ ಅಂದ್ರೆ ಡೈಲಿ ಸಪೋರ್ಟ್ ಇದೆ, ಅಂದ್ರೆ ಡೈಲಿ ಡಿಮ್ಯಾಂಡ್ ಇಂದ ಬರ್ತಾ ಇದೀವಿ. ಸೊ ಇದು ಟ್ಯೂಸ್ಡೇ ಅನ್ಸುತ್ತೆ, ಮಂಡೇ ಒಂದೇ ಟ್ರೇಡ್ ತಗೊಂಡೆ, ಅದ್ ಮೇಲ್ಗಡೆ ತೋರಿಸಿದೆ. ಟ್ಯೂಸ್ಡೇ ಇದೊಂದು ಟ್ರೇಡ್ ತಗೊಂಡೆ. ಸೊ ಇದು ರಾತ್ರಿ ಅನ್ಸುತ್ತೆ ತಗೊಂಡೆ. ನೋಡಿ ಇಲ್ಲಿ ಕರೆಕ್ಟ್ ಆಗಿ 9 ಗಂಟೆಗೆ ತಗೊಂಡಿದ್ದು. 9 ಗಂಟೆಗೆ ಬೈಸ್ ತಗೊಂಡೆ, ನೀಟಾಗಿ ಇಂಬ್ಯಾಲೆನ್ಸ್ ಇತ್ತು, ನೀಟಾಗಿ ಹೋಗಿ TP ಹಿಟ್ ಆಯ್ತು. ಸೊ ಇದು ಒಂದು ಟ್ರೇಡ್ ಟ್ಯೂಸ್ಡೇ ತಗೊಂಡಿದ್ದು. ಸೊ ಟ್ಯೂಸ್ಡೇ ಡನ್ ಆಯ್ತು. ವೆಡ್ನೆಸ್ಡೇ ಏನಾಯ್ತು ನೋಡೋಣ. ಇನ್ಯಾವುದು ನನಗೆ ಯಾವ್ದು A+ ತರ ಕಾಣಿಸ್ತಿರಲಿಲ್ಲ. ಆಕ್ಚುಲಿ ಇದು ಮೀನ್ಸ್ ಇದು ತಗೋಬೋದಾಗಿತ್ತು, ಬಟ್ ನನ್ಗೇನಂದ್ರೆ ಈ ಸಪ್ಲೈ ಇಂದ ಬರ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಈ ಸಪ್ಲೈ ಇಂದ ಬರ್ತಾ ಇದೆ, ಇನ್ನೊಂದು ಈ ಸ್ಟ್ರಕ್ಚರ್ ಬ್ರೇಕ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ಯಾವುದು ಅಂದ್ರೆ ಈ ಸ್ಟ್ರಕ್ಚರ್ ಬ್ರೇಕ್ ಆಗ್ಲಿ ಅನ್ನೋ ಒಂದು ಇದಕ್ಕೆ ವೇಟ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಬೈಸ್ ವ್ಯಾಲಿಡ್ ಇರಲಿಲ್ಲ. ಸೊ ಅದಾಯ್ತು. ಸೊ ಅದಾದ್ಮೇಲೆ ಇನ್ನೊಂದೆಲ್ಲೋ ಬೈಸ್ ತಗೊಂಡೆ. ಈಗ ನಮ್ಗೆ ಈ ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಯಾವುದು ಈ ಸ್ಟ್ರಕ್ಚರು ಇಲ್ಲಿ ಬ್ರೇಕ್ ಆಯ್ತು, ಮತ್ತೆ ಇನ್ನು ಇಲ್ಲಿ ಹೈಯರ್ ಹೈ ಮಾಡ್ತು. ಹೈಯರ್ ಹೈ ಸ್ಟ್ರಕ್ಚರ್ ಡ್ರಾ ಮಾಡಿ ತೋರಿಸ್ತು. ಹೈಯರ್ ಲೋ, ಸ್ಟ್ರಕ್ಚರ್ ಬ್ರೇಕ್ ಆಯ್ತು, ಕಾನ್ಫಿಡೆನ್ಸ್ ಕೊಡ್ತು. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಲೋ. ಸೊ ನಮ್ಗೆ ಈಗ ಗೊತ್ತು ಮಾರ್ಕೆಟ್ ಇಂಟರ್ನಲ್ಲಿ ಅಂದ್ರೆ ಆಲ್ ಟೈಮ್ ಫ್ರೇಮ್ ಅಲ್ಲಿ ಬೇರಿಶ್ ಇದೆ. ಅಂದ್ರೆ 4 ಅವರ್ಸ್ ಒಳಗಡೆ 4 ಅವರ್ 2 ಅವರ್ 1 ಅವರ್ 30 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಬೇರಿಶ್ ಇದೆ. ಡೈಲಿ ವೀಕ್ಲಿ ಬುಲಿಶ್ ಇದೆ. 5 ಮಿನಿಟ್ಸ್ 3 ಮಿನಿಟ್ಸ್ ಈಗ ಇಂಟರ್ನಲ್ ಅಲ್ಲಿ ಬುಲಿಶ್ ಆಗ್ತಾ ಇದೆ. ಸೊ ನಾನೇನ್ ಮಾಡಿದೆ, ಮತ್ತೆ ನೆಕ್ಸ್ಟ್ ಡಿಮ್ಯಾಂಡ್ ನೋಡಿದೆ. ಇಲ್ಲಿಂದ ಮತ್ತೆ ಈ ಡಿಮ್ಯಾಂಡ್ ಇಂದ ನೋಡಿ, ಇದು ಹೇಗೆ ಅಂದ್ರೆ ಮೆಕ್ಯಾನಿಕಲ್ ಆಗಿ ಈ ಡಿಮ್ಯಾಂಡ್ ಇಂದ ಈ ಡಿಮ್ಯಾಂಡ್ ವರ್ಕ್ ಆಗ್ತಾ ಇದೆ, ಈ ಡಿಮ್ಯಾಂಡ್ ಇಂದ ಇದಕ್ಕೆ ವರ್ಕ್ ಆಗ್ತಾ ಇದೆ.
ಈ ತರ ಒಂದೊಂದಿಗೆ ಇಂಟರ್ಲಾಕ್ ಅಂತಾರಲ್ಲ, ಒಂದೊಂದಿಗೆ ಒಂದೊಂದು ಅನ್ನೋ ತರ. ಸೊ ಆ ತರ ವರ್ಕ್ ಆಗ್ತಾ ಇತ್ತು. ನಾನ್ ಮತ್ತೆ ಏನ್ ಮಾಡಿದೆ, ಇದನ್ನ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಹೋದೆ. ಲೈಕ್ 3 minutes ಅಲ್ಲಿ ಒಂದು ನಂಗೆ ಡಿಮ್ಯಾಂಡ್ ಕಾಣಿಸ್ತು, ತೋರಿಸ್ತೀನಿ. ಹಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ನನಗೆ ಮತ್ತೆ ಇಲ್ಲಿ ಸ್ಟ್ರಕ್ಚರ್ ಬೇಕಾಗಿತ್ತು, ನನಗೆ ಕಾನ್ಫಿಡೆನ್ಸ್ ಕೊಡ್ತು. ಇದೆಲ್ಲ 1 minute ಡಿಮ್ಯಾಂಡ್, 3 minutes ಡಿಮ್ಯಾಂಡ್, 5 minutes ಡಿಮ್ಯಾಂಡ್ ಎಲ್ಲ ಇಲ್ಲಿ ಕೂತಿತ್ತು. ಸೊ ನನಗೆ ಪ್ರೊಟೆಕ್ಟೆಡ್ ಲೋ ಇದು ಅಂತ ಕನ್ಫರ್ಮ್ ಇತ್ತು. ಅದ್ರ ಕೆಳಗಡೆ SL ಇಟ್ಟೆ. ನೆಕ್ಸ್ಟ್ ನಾನು ಏನ್ ಮಾಡಿದೆ, ಹೈಯರ್ ಟೈಮ್ ಫ್ರೇಮ್ ಹೋದೆ. ನೆಕ್ಸ್ಟ್ ಸಪ್ಲೈ ಎಲ್ಲಿದೆ ಅಂತ ನೋಡ್ಕೊಂಡೆ. ಸಪ್ಲೈ ಇರೋದು ಇಲ್ಲಿ, ಆಯ್ತಾ? ಸಪ್ಲೈ ಟ್ಯಾಪ್ ಆಗಿದೆ, ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ತಡೆ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ಸಪ್ಲೈ ನೀಟಾಗಿ ಟ್ಯಾಪ್ ಆಗಿದೆ. ಇದು ನಮ್ದು ಸಪ್ಲೈ ಅಲ್ವಾ? ನೀಟಾಗಿ ನಾನು ಅಲ್ಲಿ TP ಇಟ್ಕೊಂಡೆ, ಡೈರೆಕ್ಟ್ ಆಗಿ ಅಲ್ಲಿ ಹೋಯ್ತು. ಸೊ ಇಷ್ಟು ಆಯ್ತು. ಆಮೇಲೆ ಏನಾಯ್ತು, ಇದು ವರ್ಕ್ ಆಗ್ತಾ ಇದೆ ಅಂದ್ಬಿಟ್ಟು ಮೋಸ್ಟ್ಲಿ ಇದು ಪುಲ್ ಬ್ಯಾಕ್ ಇನ್ನು ಮೇಲ್ ಹೋಗುತ್ತೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ ನನಗೆ. ಅದಕ್ಕೆ ನೆಕ್ಸ್ಟ್ ಡಿಮ್ಯಾಂಡ್ ಇಲ್ಲಿ ಇತ್ತಲ್ಲ, ಇಂಟರ್ನಲ್ ಡಿಮ್ಯಾಂಡ್, ಇದಕ್ಕೊಂದು ಟ್ರೈ ಕೊಟ್ಟೆ, ಇದು SL ಹೋಯ್ತು. ಸೊ ನಂದು ಮಂಡೇ ಟ್ಯೂಸ್ಡೇ ಇಂದ 4 ಟ್ರೇಡ್ ತಗೊಂಡಿದ್ದೀನಿ. 4ಅಲ್ಲಿ 3 ಟ್ರೇಡ್ TP ಇಟ್ಟಾಯ್ತು, 1 SL ಇಟ್ಟಾಯ್ತು. ಸೊ ಇದು ನಾನು ತಗೊಂಬರ ನೆನ್ನೆದಿದ್ದು, ನಾನು ಸ್ವಲ್ಪ ಫೋರ್ಸ್ ಮಾಡಿದೆ ಇದು ಟ್ರೇಡ್ ನ. ಇಂಟರ್ನಲ್ ಅಲ್ಲಿ ಬೇರಿಷ ಕಾಣಿಸ್ತಾ ಇತ್ತು, ಸಪ್ಲೈಯಿಂದ ಬರ್ತಿತ್ತು ಅಂತ ಗೊತ್ತಿದ್ರು ನನಗೆ 1:2 ಕೊಟ್ಬಿಡತ್ತೆ ಅನ್ನೋ ಏನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಿಸ್ಕ್ ಏನ್ ಮಾಡಿಲ್ಲ ಜಾಸ್ತಿ ಆಗಿ. ಏನ್ ಬಂದಿತ್ತು ಅದು ಹೋಯ್ತು. ಅಂದ್ರೆ ಸೊ ಮಂಡೇ ಇಂದ 4 ಟ್ರೇಡ್ ಅಂದ್ರೆ 2, 4, 6% ಅಪ್ ಆಗಿತ್ತು, -1%, 5% ಡೌನ್ ಆಯ್ತು. ಸೊ ಓವರ್ ಆಲ್ 4 ಟ್ರೇಡ್ ತಗೊಂಡಿದ್ದೆ ಇಲ್ಲಿ ತನಕ. 4 ಟ್ರೇಡ್ ತಗೊಂಡು ಅದಲ್ಲಿ 1 SL ಆಗಿದೆ. ಇದು ರೀಸನ್ ಏನಿಲ್ಲ. ಇಲ್ಲಿ ಡಿಮ್ಯಾಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ನೀಟಾಗಿ. ಇಂಟರ್ನಲ್ ಆಗಿ ಒಂದು ಡಿಮ್ಯಾಂಡ್ ಇತ್ತು, ಇದಕ್ಕೆ ಒಂದು ಅಟ್ಲೀಸ್ಟ್ 1:2 ಕೊಡುತ್ತೆ ಅನ್ಕೊಂಡೆ, ಕೊಡ್ತು. ಬಟ್ ನಾನು SL ತಿಂದ್ಬಿಟ್ಟು ಕೊಡ್ತು. ಓಕೆನಾ? SL ತಿಂದು ಇಲ್ಲಿದೆ. ನಾನು ಬ್ರೇಕ್ ಇವನ್ ಮಾಡ್ತೆ, B ಹಿಟ್ ಆಗಿತ್ತು ಅಂತ ಹೇಳ್ತಾ ಇದ್ದೆ, ಬಟ್ SL ಇತ್ತು. ಹೋಗ್ಲಿ, ಯಾಕೆಂದ್ರೆ ಎಲ್ಲಾ ಟ್ರೇಡ್ಸ್ ನಾವು ಗೆಲ್ಲಕ್ಕಾಗಲ್ಲ, ಎಲ್ಲಾ ಟ್ರೇಡ್ಸ್ ಸೋಲಕ್ಕಾಗಲ್ಲ. ಇದು ಪ್ರೊಬಬಿಲಿಟಿ, ಅದ್ರ ಜೊತೆ ಜಾಸ್ತಿ ಕನ್ಫರ್ಮೇಶನ್ ಇಟ್ಕೊಬೇಕು. ಆಕ್ಚುಲಿ ಇದು ಈ ಟ್ರೇಡ್ ತಗೊಳ್ಳೋ ಅವಶ್ಯಕತೆ ನನ್ಗೆ ಇರ್ಲಿಲ್ಲ, ತಗೊಂಡೆ, ಏನು ಮಾಡಕ್ಕಾಗಲ್ಲ, ಅದ್ ಕಲಿಬೇಕು. ಏನಾಗತ್ತೆ, ಯಾವಾಗ ನೀವು ವಿನ್ ಸ್ಟಿಕ್ಸ್ ಅಲ್ಲಿ ಇರ್ತೀರಾ, ನಿಮ್ ತಗೊಂಡಿದ್ದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸ್ತಾ ಇರತ್ತೆ. ಅವಾಗ ಒಂದು ಲಾಸ್ ಕೊಟ್ರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ, ಕರೆಕ್ಟ್, ಇದು ತಪ್ಪು ಮಾಡಬಾರ್ದು, ಈ ತರ ಮಾಡಬಾರ್ದು ಅಂತ ಅದೊಂದ್ಸರಿ ಜ್ಞಾಪಿಸ್ತಾ ಇರ್ಬೇಕು. ಆ ತರ ಇದಾಯ್ತು. ಸೊ ಇಷ್ಟು ನಡೀತಾ ಇದೆ. ಈಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಈಗ ನಾವು ಹೈಯರ್ ಟೈಮ್ ಫ್ರೇಮ್ ಒಂದ್ಸತಿ ಅನಲೈಸ್ ಮಾಡೋಣ. ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಡಿಮ್ಯಾಂಡ್ ಟ್ಯಾಪ್ ಆಗಿ ಹೋಗ್ತಾ ಇದೆ. ಈಗ ಮತ್ತೊಂದು ಪುಲ್ ಬ್ಯಾಕ್ ಬೇಕೇ ಬೇಕು. ಇಲ್ಲಿ ನೋಡ್ತಾ ಇದ್ದ ನೀವು, ಇದೊಂದು ವ್ಯಾಲಿಡ್ ಡಿಮ್ಯಾಂಡ್ ಇದೆ ಇಲ್ಲಿ. ಓಕೆನಾ? 2 hours ಆಗಿರ್ಲಿ, 1 hour ಆಗಿರ್ಲಿ, ನಮ್ಗೆ ಒಂದು ಡಿಮ್ಯಾಂಡ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಇದು ಈಗ ನನಗೆ ವ್ಯಾಲಿಡ್ ಇದೆ ಇದು, ಯಾಕೆಂದ್ರೆ ನನಗೆ ಸ್ಟ್ರಕ್ಚರ್ ಇಲ್ಲಿ ಬ್ರೇಕ್ ಆಗಿದೆ, 1, 2 ಬ್ರೇಕ್ ಆಗಿದೆ. ಇದು ಡೈಲಿ ಡಿಮ್ಯಾಂಡ್ ಪವರ್ಫುಲ್ ಆಗಿರೋದ್ರಿಂದ ಎಲ್ಲ ಬೈಸಿಗೆ ಕೂತ್ಕೊಂಡಿರ್ತಾರೆ, ಬಟ್ ವ್ಯಾಲಿಡ್ ಬೈಸ್ ಇಲ್ಲಿದೆ ಅಂತ ಅನ್ಕೊಂಡಿದೀನಿ. ಇದು 1:2 ಆರಾಮಾಗಿ ಸಿಗುತ್ತೆ. ಬಟ್ ಇನ್ನೂ ಬೇಕಿದ್ರೆ ನಿಮ್ ಇಷ್ಟ. ಬೇಕಿದ್ರೆ ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೀವು ಏನಾದ್ರು ಇನ್ನ ಟ್ರೇಡ್ ಏನಾದ್ರು ಅವೈಲಬಲ್ ಇದ್ರೆ ಎಂಟ್ರಿ ಆಗಿ. ಬಟ್ ಏನ್ ಗೊತ್ತಾ, ಈ ಟ್ಯಾಪ್ ಆಗಿ ಎಲ್ಲೋ ಮೇಲ್ ಹೋಗ್ತದೆ, ಸೆಂಟ್ರಲ್ ಎಂಟ್ರಿ ಆಗ್ಬಿಡಿ. ಲೈಕ್ ಸ್ಮಾಲ್ ಸ್ಕ್ಯಾಲ್ಪ್ ಮಾಡ್ಕೊಂಡು ಹೊರಗಡೆ ಬರ್ಬೋದು. ಬೈಸಿದ್ ಟ್ಯಾಪ್ ಆದ್ಮೇಲೆ ಒಂದು ಹೋಗ್ಲೇಬೇಕು, ಯಾಕಂದ್ರೆ ಡೈಲಿ ಟೈಮ್ ಫ್ರೇಮ್ ಇಂದ ಬರೋದ್ರಿಂದ ಇದಕ್ಕೆ ಇನ್ನೂ ಇಲ್ಲಿ ತನಕನು ಆರಾಮಾಗಿ ವ್ಯಾಲಿಡ್ ಇದೆ, ಇಲ್ಲಿ ತನಕ. ಓಕೆನಾ? ಸೊ ಇಲ್ಲಿ ತನಕ ನೋಡಿ, ಈ ಬ್ಲೂ ಲೈನ್ ಏನ್ ಮಾರ್ಕ್ ಮಾಡ್ಕೊಂಡಿದೀನಿ, ಇಲ್ಲಿ ತನಕ ಸದ್ಯಕ್ಕೆ ವ್ಯಾಲಿಡ್ ಇದೆ. ಬಟ್ ಆ ವ್ಯಾಲಿಡಿಟಿ ಯಾವಾಗ ಸಿಗೋದು ಅಂದ್ರೆ ನಮ್ಗೆ ಈ ಸ್ಟ್ರಕ್ಚರ್ ಬೇಕಾಗಬೇಕು. ಸೊ ಸದ್ಯಕ್ಕೆ ನಾವು 1:2 ಇಟ್ಕೊಂಡಿರೋಣ. ಓಕೆನಾ? ಸೊ ಆದಂಗೆ ನಾವು ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗ್ಬೋದು. ನಾವು ಬೈ ಸೈಡ್ ಇನ್ನು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟು ಈ ವಾರದ ಟ್ರೇಡ್ ರಿಕ್ಯಾಪ್ ಆಗಿತ್ತು. ಈ ವಾರದ್ದು ಅಂದ್ರೆ ವೆಡ್ನೆಸ್ಡೇ ತನಕ. ಸೊ ನೋಡೋಣ ಇವತ್ತು ನಾಳೆ ಹೇಗಾಗತ್ತೆ ಅಂತ. ಈ ಟ್ರೇಡ್ ಸೆಟಪ್ ನಾನು ತಗೋತೀನಿ, ಅಂದ್ರೆ ಕನ್ಫರ್ಮೇಶನ್ ಬಂತು ಅಂದ್ರೆ ಅಗ್ರೆಸಿವ್ ಆಗಿ ಫಾಲ್ ಆದ್ರೆ ತಗೋಬಾರ್ದು. ಈಗ ಹೇಗೆ ಫಾಲಿಂಗ್ ನೈಫ್ ತರ ಇಲ್ಲಿ ಡ್ರಾಪ್ ಆಗಿದೆ ನೋಡಿ, ಇಲ್ಲಿ ಟಪ್ 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 ಅಂತ ಈ ತರ ಫಾಲ್ ಏನಾದ್ರು ಇಲ್ಲಿ ಬಂದ್ರೆ ನಾವು ತಗೋಬಾರ್ದು. ನೀಟಾಗಿ ಹೋಗಿ ಅಲ್ಲೇನೋ ನಮ್ಗೆ ಒಂದು ಸಣ್ಣ ಪುಟ್ಟ ಕನ್ಫರ್ಮೇಶನ್ ಅಥವಾ ಬುಲಿಶ್ ಎಂಗಲ್ಫಿಂಗ್ ಅಥವಾ ಒಂದು ಸ್ಮಾಲ್ 1 meter ಸ್ಟ್ರಕ್ಚರ್ ಶಿಫ್ಟ್ ಅದನ್ನ ಕಾಣಿಸಿದಾಗ ನಮಗೆ ಆ ಟ್ರೇಡ್ ಮೇಲ್ಗಡೆ ವ್ಯಾಲಿಡಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಪ್ರೊಬಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ರ್ಯಾಂಡಮ್ ಆಗಿ ಇಲ್ಲಿ ನೋಡಿ, ಇಲ್ಲೂ ನನಗೆ ಬೈಯಿಂಗ್ ಝೋನ್ ಇತ್ತು ಇಲ್ಲಿ, ಬಟ್ ಅಲ್ಲಿ ವ್ಯಾಲಿಡ್ ಇಲ್ಲ. ಯಾಕಂದ್ರೆ ಅಷ್ಟು ಸಡನ್ ಆಗಿ ಫಾಲ್ ಆಯ್ತು. ನಾನು ಟೆಲಿಗ್ರಾಮ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ, ಪಟ್ ಅಂತ ಫಾಲಿಂಗ್ ನೈಫ್ ಇದೆ, ಎಂಟರ್ ಆಗ್ಬಿಡಿ ಅಂತ. ಅಲ್ಲಿ ಎಂಟರ್ ಆದ್ರೆ ಏನಾಗುತ್ತೆ, ನಿಮ್ಗೆ ಅದು ಪಕ್ಕ ಇರಲ್ಲ, ಆಕ್ಸಿಡೆಂಟ್ ಆಗಿ ಹೋಗುತ್ತೆ. ನೀವ್ ಎಂಟರ್ ಆಗ್ತೀರಾ, SL ಟಪ್ ಅಂತ ಹಿಟ್ ಆಗುತ್ತೆ. ಸೊ ಈ ತರ ಅಪ್ಡೇಟ್ಸ್ ನಾನು ಟೆಲಿಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಹಾಕಿರ್ತೀನಿ. ಯಾರು ಹೊಸೊಬ್ರು ಜಾಯ್ನ್ ಆಗಿದ್ರೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಸೊ ಯು ಕ್ಯಾನ್ ಗೆಟ್ ಆಲ್ಮೋಸ್ಟ್ ಆಲ್ ಅಪ್ಡೇಟ್ಸ್. ನಾನೇನ ಟ್ರೇಡ್ಸ್ ನಾನೇನ್ ಗೊತ್ತಾ, A+ ಟ್ರೇಡ್ಸ್ ಅಂದ್ರೆ A+ ಸೆಟಪ್ಸ್ ಏನಿರುತ್ತೆ, ನನಗೆ ಇದು ವ್ಯಾಲಿಡ್ ಇದೆ, ಇದನ್ನ ಹೇಳ್ಬೋದು ಬೇರೆಯವ್ರಿಗೆ ತಗೊಳಕ್ಕೆ ಅನ್ನೋದು ಮಾತ್ರ ಹೇಳ್ತೀನಿ. ಎಲ್ಲಾ ಸೆಟಪ್ಸ್ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಅದು SL ಹಿಟ್ ಆಗೋದು ಇರುತ್ತೆ, TP ಹಿಟ್ ಆಗೋದು ಇರುತ್ತೆ. TP ಹಿಟ್ ಆದ್ಮೇಲೆ ಅದು ಹಿಟ್ ಆಯ್ತು ಅಂತ ಅದಕ್ಕೆ ಟ್ರೇಡ್ ರಿಕ್ಯಾಪ್ ಕೊಡೋದು. ನಾವು ಲೈವ್ ಟ್ರೇಡ್ಸ್ ಕೊಟ್ರೆ ಅದು, ಯಾಕಂದ್ರೆ ನೀವ್ ಹೇಗ್ ರಿಸ್ಕ್ ಮಾಡ್ತಿರೋ ಅದು ನಮಗೆ ಗೊತ್ತಾಗಲ್ಲ.
ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಬರೀ A+ ಸೆಟಪ್ಸ್ ಅಂತ ನನ್ನ ತಲೆಗೆ ಯಾವ್ದು ಅನ್ಸುತ್ತೆ, ಓ ಇದು ವ್ಯಾಲಿಡ್, ಇದು ಹೇಳ್ಬೋದು ಇನ್ನೊಬ್ರಿಗೆ, ಅವರು ರಿಸ್ಕ್ ಮಾಡ್ಕೋಬಹುದು, ಅವ್ರದ್ದು ಏನಿದೆಯೋ ಅದು ಅಂತ ಅನ್ನೋದಕ್ಕೆ ಮಾತ್ರ ಅದನ್ನ ಮಾತ್ರ ಹೇಳ್ತೀನಿ. ಸೊ ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಲಿ, ನಿಮ್ ರಿಸ್ಕ್ ಹೋಲ್ಡ್ ಮಾಡಿ, ಎಷ್ಟು ಬೇಕೋ ಅಷ್ಟು, ತುಂಬಾ ರಿಸ್ಕ್ ಮಾಡ್ಕೊಂಡು SL ಹೊಡ್ಸ್ಕೋಬೇಡಿ. ಸೊ ಇಷ್ಟ ಗೈಸ್, ಗೋಲ್ಡ್ ಆಲ್ರೆಡಿ ಈಗ ಬುಲಿಶ್ ಆಗಿದೆ. ಜಸ್ಟ್ ವಿ ಹ್ಯಾವ್ ಟು ವೇಟ್ ಫಾರ್ ದಿಸ್ ಝೋನ್. ಲೆಟ್ ಸಿ ಹೌ ಇಟ್ ಕಮ್ಸ್. ಹೇಗ್ ಬರುತ್ತೆ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಇಲ್ಲಿಂದ ಬಂದ್ ಹೇಗ್ ಹೋಗುತ್ತೆ ಅದ್ರ ಮೇಲ್ಗಡೆ ನೆಕ್ಸ್ಟ್ ಎಲ್ಲಿ ತನಕ ಬೈಸ್ ನೋಡ್ಬೋದು ಅನ್ನೋದ್ರ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್ ಗೈಸ್, ಬೈ ಬೈ.